ರಿವಿಷನ್ ಅಡಿಯಲ್ಲಿ ಏನೇನು ಕಾರ್ಯಗಳು ನಾವು ಮಾಡ್ತಾ ಇದ್ದೀವಿ, ಸದ್ಯಕ್ಕೆ ಪರಿಸ್ಥಿತಿ ಏನಿದೆ ಹಾಗೂ ಎಷ್ಟು ಸಾಧನೆ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಎಲ್ಲ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ಗೂ ಹಾಗೂ ಮಾಧ್ಯಮದ ಎಲ್ಲ ಸಂಮಿತ್ರರಿಗೂ ತಿಳುವಳಿಕೆ ನೀಡಬೇಕಂತ ಹೇಳಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದು ಸ್ಟ್ಯಾಂಡಿಂಗ್ ಗೈಡ್ಲೈನ್ಸ್ ಇದ್ದಾವೆ. ಮೊನ್ನೆ ನಮ್ಮ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಶ್ರೀ ಅನ್ಬುಕುಮಾರ್ ಸಾಹೇಬರು ಬೆಳಗಾವಿಗೆ ಬಂದಾಗ ನಮ್ಮೆಲ್ಲರ ಜೊತೆ ಸಭೆ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಯಾಗಿ ನೀವು ಪ್ರತಿ ದಿವಸ ಏನು ಪ್ರೆಸ್ ನೋಟ್ ರಿಲೀಸ್ ಮಾಡ್ತಾ ಇದ್ದೀರಿ, ಅದರ ಜೊತೆಯಲ್ಲಿ ಬಹಿರಂಗವಾಗಿ ಪೊಲಿಟಿಕಲ್ ಪಾರ್ಟೀಸ್ ಮೀಟಿಂಗು ಹಾಗೂ ಪ್ರೆಸ್ ಕಾನ್ಫರೆನ್ಸು ಮಾಡಿ ಹಂತ ಹಂತವಾಗಿ ಏನೇನು ನೀವು ಸಾಧನೆ ಮಾಡ್ತಾ ಇದ್ದೀರೋ ಅದನ್ನು ನೀವು ಸ್ಪಷ್ಟವಾಗಿ ಹೇಳಬೇಕು. ಹಾಗೂ ಯಾವುದೇ ನ್ಯೂನತೆಗಳು ತಳಮಟ್ಟದಲ್ಲಿ ಮೀಡಿಯಾ ನಮ್ಮ ಮಾಧ್ಯಮದ ಸಂಮಿತ್ರರಿಗೆ ಕಂಡು ಬಂದಾಗ ಅವರು ನಿಮ್ಮ ಗಮನಕ್ಕೆ ತರ್ತಾರೆ, ಅದನ್ನು ಸರಿಪಡಿಸಲಿಕ್ಕೆ ನೀವು ಯತ್ನಿಸಬೇಕಂತ ಹೇಳಿ ಅವರು ನಮಗೆ ಸೂಚನೆಯನ್ನು ನೀಡಿದ್ದಾರೆ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು 18 ವಿಧಾನಸಭಾ ಕ್ಷೇತ್ರಗಳಲ್ಲಿ 41,07,000 ಮತದಾರರಿದ್ದಾರೆ. ಲಾಸ್ಟ್ ಒಂದು 25 ದಿವಸದಿಂದ ಎಲ್ಲ BLOಗಳು ಹಗಲು ರಾತ್ರಿ ನೋಡದೆ, ಮಳೆ ಬಿಸಿಲು ನೋಡದೆ, ಮನೆ ಮನೆಗೆ ಹೋಗಿ ಕಷ್ಟಪಟ್ಟು ಈ ಎನ್ಯೂಮರೇಷನ್ ಫಾರ್ಮ್ಸ್ ಏನಿದ್ದಾವೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಬಂದಿದ್ದಾರೆ. ಒಂದು ಸಂತೋಷದ ಸಂಗತಿ ಏನಂದರೆ, ಇವತ್ತಿಗೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 41,07,000 ಮತದಾರರ ಪೈಕಿ ಕಂಪ್ಲೀಟ್ 100% ಡಿಸ್ಟ್ರಿಬ್ಯೂಷನ್ನು ನಾವು ಮುಕ್ತಾಯವನ್ನು ಮಾಡಿಕೊಂಡಿದ್ದೀವಿ. ಇದರಲ್ಲಿ ಒಂದು ನ್ಯೂನತೆ ಇದೆ, ಇದನ್ನು ನಾನು ಸ್ಪಷ್ಟಪಡಿಸಬೇಕು. ನಾವು ಒಂದು ಮನೆಗೆ ಹೋದಾಗ ಒಂದೇ ಮನೆಯಲ್ಲಿರುವಂಥ 3 ಜನ ವೋಟರ್ಸ್ ಪೈಕಿ ಒಬ್ಬರಲ್ಲಿರ್ಬೋದು, ಮಿಕ್ಕಿದಿಬ್ಬರು ಬೇರೆ ಬೇರೆ ಪೋಲಿಂಗ್ ಬೂತ್ ಲಿಮಿಟ್ಸಲ್ಲಿ ಇರ್ಬೋದು. ಕಾನೂನು ಏನು ಹೇಳುತ್ತೆ ಅಂದರೆ, ಅದೇ ಮನೆಯಲ್ಲಿ ನೀವು 3 ಉದಾಹರಣೆಗೆ ಆ 3 ಎನ್ಯೂಮರೇಷನ್ ಫಾರ್ಮ್ಸ್ನು ಡಿಸ್ಟ್ರಿಬ್ಯೂಷನ್ ಮಾಡಿ ಆ ಯಜಮಾನರಿಂದ ನೀವು ನಿಮ್ಮ ರಿಜಿಸ್ಟ್ರಲ್ಲಿ ಸಹಿ ಮಾಡಿಸ್ಕೊಂಡು ಡಿಸ್ಟ್ರಿಬ್ಯೂಟೆಡ್ ಅಂತ ತೋರಿಸ್ಬೇಕು ಆ್ಯಪಲ್ಲಿ. ಆದರೆ ನಾವೊಂದು ಹೆಜ್ಜೆ ಮುಂದೆ ಹೋಗಿ ನಾವು ಮೊದಲನೇ ಹಂತದಲ್ಲಿ ಡಿಸ್ಟ್ರಿಬ್ಯೂಷನ್ ತೋರಿಸಿದ ನಂತರ ಅನ್ಕಲೆಕ್ಟಬಲ್ ಅಂತ ನಾವು ತೋರಿಸಲಿಲ್ಲ. ಯಾಕೆ ತೋರಿಸಲಿಲ್ಲ ಅಂದರೆ, ನಮ್ಮ ಅರ್ಬನ್ ಏರಿಯಾದಲ್ಲಿ ಉತ್ತರ ಮತ್ತು ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಬಂದು ನಮಗೆ ಈ ವಿಚಾರವನ್ನು ಮುಂಚಿತವಾಗಿ ತಿಳಿಸಿದ್ದಾರೆ. ಈ ಥರ ರೇಷನಲೈಸೇಷನ್ ಆಗಲಿಲ್ಲ ಲಾಸ್ಟ್ 10-15 ವರ್ಷದಲ್ಲಿ. ಒಬ್ಬರು ಇಲ್ಲಿದ್ದಾರೆ, ಒಂದು ಫ್ಯಾಮಿಲಿಯಿಂದ ಇನ್ನೊಬ್ಬರು ಬೇರೆ ಕಡೆ ಇದ್ದಾರೆ, ಅವ್ರು ಮಿಸ್ ಆಗಿ ಹೋಗ್ತಾರೆ. ಇದನ್ನು ಸ್ವಲ್ಪ ನಿಧಾನಗತಿಯಿಂದ ಎಲ್ಲರಿಗೂ ಅವಕಾಶ ಕೊಟ್ಟು BLO ಜೊತೆ BLA ಬೂತ್ ಲೆವೆಲ್ ಏಜೆಂಟ್ಗಳ ನೀವು ಸಹಾಯ ಪಡೆದು ಈ ಕೆಲಸವನ್ನು ಮಾಡಬೇಕಂತ ಅವರೇನು ನಮಗೆ ಸಲಹೆ ಕೊಟ್ಟಿದ್ದಾರೆ. ಅದರಂತೆ ನಾವು ಪ್ರತಿ ಒಂದು ಪೋಲಿಂಗ್ ಬೂತಲ್ಲಿ ಸರಿಸುಮಾರು 50ರಿಂದ 150 ಅರ್ಬನ್ ಏರಿಯಾದಲ್ಲಿ ಮೇಜರ್ಲಿ ನಾವು ಅನ್ಕಲೆಕ್ಟಬಲ್ನು ಇನ್ನೂ ಉಳಿಸಿದ್ದೀವಿ. ತಮ್ಮ ಮುಖಾಂತರ ಎಲ್ಲ ಮತದಾರರಿಗೆ, ತಮ್ಮ ಪ್ರೇಕ್ಷಕರಿಗೆ ನನ್ನ ಮನವಿ ಏನಿದೆ ಅಂದರೆ, ತಮ್ಮ ವೋಟರ್ ಲಿಸ್ಟ್ನಲ್ಲಿ ಹೆಸರು ಒಂದು ಪೋಲಿಂಗ್ ಬೂತಲ್ಲಿದೆ, ಆದರೆ ತಾವು ಬೇರೆ ಒಂದು ಪೋಲಿಂಗ್ ಬೂತ್ ವ್ಯಾಪ್ತಿನಲ್ಲಿ ಈಗ ವಾಸ ಮಾಡ್ತಾ ಇದ್ದೀರಂದರೆ, ತಮ್ಮ ಮೂಲ ವೋಟರ್ ಲಿಸ್ಟ್ ಇರುವಂಥ ಪೋಲಿಂಗ್ ಬೂತ್ BLO ಯಾರು ಅಂತ ತಾವು ಅದನ್ನು ಸ್ವಲ್ಪ ವಿಚಾರ ಮಾಡಿ ಅವರನ್ನು ತಕ್ಷಣ ಕಾಂಟ್ಯಾಕ್ಟ್ ಮಾಡಬೇಕು. ಅವರ ಕಡೆ ತಮ್ಮ ಎನ್ಯೂಮರೇಷನ್ ಫಾರ್ಮ್ ಇದೆ, ನಾವು ಇನ್ನೂ ಅನ್ಕಲೆಕ್ಟಬಲ್, ಆಬ್ಸೆಂಟಿ, ಶಿಫ್ಟೆಡ್, ಡೆತ್, ಡೂಪ್ಲಿಕೇಟ್ ಕ್ಯಾಟಗರಿನಲ್ಲಿ ನಿಮ್ಮನ್ನು ಹಾಕಲಿಲ್ಲ, ನಾವು ವೇಟ್ ಮಾಡ್ತಾ ಇದ್ದೀವಿ, ಇನ್ನೊಂದು 4 ದಿವಸ ನಾವು ವೇಟ್ ಮಾಡಲಿಕ್ಕೆ ನಮ್ಮ ಕಡೆ ಅವಕಾಶ ಇದೆ. ಅದಾದ ನಂತರ ಕಾನೂನಾತ್ಮಕವಾಗಿ ನಾವು ಅದನ್ನು ಆಬ್ಸೆಂಟಿ, ಶಿಫ್ಟೆಡ್, ಡೆತ್, ಡೂಪ್ಲಿಕೇಟ್ ಕ್ಯಾಟಗರಿನಲ್ಲಿ ASDD ಕ್ಯಾಟಗರಿನಲ್ಲಿ ಅನಿವಾರ್ಯವಾಗಿ ಹಾಕಬೇಕಾಗುತ್ತೆ. ಸೊ ಎಲ್ಲರಿಗೂ ಮನವಿ ಇದೆ, ಈ ನ್ಯೂನತೆ ಏನಿದೆ ಇದು ಬಹಿರಂಗವಾಗಿ ನಾವು ಹೇಳಬೇಕು, ತಮ್ಮ ಮುಖಾಂತರ ಎಲ್ಲರಿಗೂ ತಿಳುವಳಿಕೆ ನೀಡಬೇಕಂತ ಹೇಳಿ ನಾವು ಇವತ್ತು ಈ ಪಾಯಿಂಟನ್ನು ಇಟ್ಟಿದ್ದೀವಿ. ಸ್ಟ್ಯಾಟಿಸ್ಟಿಕ್ಸ್ ನೋಡಬೇಕಂದ್ರೆ ಡಿಸ್ಟ್ರಿಬ್ಯೂಷನ್ 100% ಆಗಿದೆ. ಈಗ ಕಲೆಕ್ಷನ್ ಎಷ್ಟಾಗಿದೆ ಅಂತ ನಾವು ಲೆಕ್ಕ ಮಾಡುವಾಗ ಸರಿಸುಮಾರು ಒಂದು 80% ಕಲೆಕ್ಷನ್ ಆಗಿದೆ, ವಾಪಸ್ ಬಂದಿದೆ. ವಾಪಸ್ ಬಂದ ತಕ್ಷಣ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ನಾವು ಅದನ್ನು ಡಿಜಿಟಲೈಸೇಷನ್ ಮಾಡ್ಕೊಳ್ತಾ ಇದ್ದೀವಿ.
ಡಿಜಿಟಲೈಸೇಷನ್ ಮಾಡ್ತಾ ಇದ್ದೀವಿ, ಸ್ಕ್ಯಾನ್ ಮಾಡ್ತಾ ಇದ್ದೀವಿ, ಡಿಜಿಟಲೈಸ್ ಮಾಡ್ತಾ ಇದ್ದೀವಿ. ನಮ್ಮ BLO ಅದನ್ನು ವೆರಿಫೈಡ್ ಅಂತ ವೆರಿಫೈ ಮಾಡ್ತಾ ಇದ್ದೀವಿ. ಈ ಕೆಲಸ ಇಷ್ಟ ಆಗಿದೆ ಅಂದರೆ ಮೊದಲನೇ ಹಂತ ನಮಗೆ ಮುಕ್ತಾಯವಾಗುತ್ತದೆ. ಟೋಟಲ್ 41 ಲ್ಯಾಕ್ ವೋಟರ್ಸ್ ಪೈಕಿ ಇಲ್ಲಿ ಮಠ 33,10,399 ವೋಟರ್ಗಳನ್ನು ನಾವು ಈಗಾಗಲೇ ಡಿಜಿಟಲೈಸ್ ಮಾಡಿ ಮುಗಿಸಿದ್ದೀವಿ. ಇಡೀ ರಾಜ್ಯದಲ್ಲಿ ಇದು ಅತಿ ಹೆಚ್ಚು ನಂಬರ್ ಫಾರ್ ಡಿಜಿಟಲೈಸೇಷನ್. ನಮಗೆ ಇರೋದು ಅತಿ ಹೆಚ್ಚು ವೋಟರ್ಸ್, ಅತಿ ಹೆಚ್ಚು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ, ಅತಿ ಹೆಚ್ಚು ನಾವು ಮತ್ತೆ ಸಂಗ್ರಹಣೆ ಮಾಡಿ ಡಿಜಿಟಲೈಸ್ ಮಾಡಿ ಅದನ್ನು ಫಿನಿಶ್ ಮಾಡಿದ್ದೀವಿ. ಶೇಕಡಾವಾರು 80.60%, 80.60%. State average is only 70%. But Belagavi district average for EFs digitalized is 80.6% as of today, as per report at 12 o'clock. ಇವತ್ತು 12 o'clock ತನಕ ಇಷ್ಟಾಗಿದೆ.